ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಲ್ಲೂ ಅಷ್ಟೇ ಭ್ರಷ್ಟ ಅಧಿಕಾರಿಗಳ ಬೇಟೆಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆನೆ ಇಳಿದಿದ್ದಾರೆ. ಇಲ್ಲಿ ದಾಳಿಗೆ ಒಳಪಟ್ಟಿರುವಂತಹ ಅಧಿಕಾರಿ ಯಾರು, ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು, ಏನಾದರೂ ಕಂಪ್ಲೇಂಟ್ಸ್ ಇದ್ವಾ ಇವ್ರ ಮೇಲೆ, ಫಸ್ಟ್ ಟೈಮ್ ಆಗಿರೋದಾ ಅಥವಾ ಈ ಹಿಂದೆ ಕೂಡ ರೇಡ್ಗಳಾಗಿತ್ತಾ? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಬೆಳಗಾವಿಯ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಚಿನ್ ಅವರ ಮನೆ ಮೇಲೆ ದಾಳಿ ಆಗಿದೆ. ಮನೆ ಕಚೇರಿ ಸೇರಿ 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾರೋಗೇರಿ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ನಿವಾಸದಲ್ಲಿ ದಾಖಲಾತಿಗಳ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಳಗಾವಿಯಲ್ಲಿ ಟೋಟಲ್ ಆಗಿ 2 ಅಧಿಕಾರಿಗಳು, ಒಬ್ರು ವೆಟರ್ನರಿ ಇನ್ಸ್ಪೆಕ್ಟರ್ ಮತ್ತೊಬ್ರು ಸಬ್ ರಿಜಿಸ್ಟರ್, ಇವರ ಮನೆ ಮತ್ತು ಕಚೇರಿ ಇವ್ರಿಗೆ ಸಂಬಂಧಪಟ್ಟಿದ್ದು ಅಲ್ಲೆಲ್ಲವೂ ಕೂಡ ಏಕಕಾಲಕ್ಕೆ ದಾಳಿ ಆಗ್ತಾ ಇದೆ. ಸೊ ಶಾಕ್ನಲ್ಲಿದ್ದಾರೆ. ನಿದ್ದೆಯಲ್ಲಿದ್ದವರು ಬೆಳಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಹಾಲ್ ಮಾರೋರು ಅಥವಾ ಪೇಪರ್ ಹಾಕೋರು ಬರ್ತಾರೆ ಅಂತ ಬಂದಿದ್ದು ನೋಡಿದ್ರೆ, ಬೆಲ್ ರಿಂಗ್ ಆಗಿದ್ದು ನೋಡಿದ್ರೆ ಲೋಕಾಯುಕ್ತ ಅಧಿಕಾರಿಗಳದ್ದು. ಹೀಗಾಗಿ ಇಲ್ಲಿ ಅಧಿಕಾರಿಗಳ ಪರಿಶೀಲನೆ ವೇಳೆ ಯಾವ ಪ್ರಾಪರ್ಟೀಸ್ ಅಥವಾ ಏಕಾಏಕಿ ಆಸ್ತಿ ವೃದ್ಧಿ ಆಗಿರೋದ್ರ ಬಗ್ಗೆ ಏನಾದರೂ ಅನುಮಾನಗಳಿದೆಯಾ? ಮತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ನಡೀತಾ ಇರುತ್ತಲ್ಲ, ಅದರಲ್ಲಿ ಏನಾದರೂ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಇದ್ರೂ ಕೂಡ ರೇಡ್ ಆಗುತ್ತೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿಲೀಪ್. ಈಗ 2 ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿದೆಯಲ್ಲ, ರೇಡ್ ಹೇಗೆ ಕಂಟಿನ್ಯೂ ಆಗ್ತಾ ಇದೆ? ಯಾವುದಾದ್ರೂ ಪ್ರಮುಖ ದಾಖಲಾತಿಗಳು ಈವರೆಗಿನ ರೇಡ್ನಲ್ಲಿ ವಶಕ್ಕೆ ಪಡೆಯಲಾಗಿದೆಯಾ? ಇವ್ರ ಮೇಲೆ ಹಿಂದೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ? ಹಿಂದೆ ಬೇರೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಇಂದ ರೇಡ್ ಆಗಿತ್ತಾ? ಫಾರ್ ಎಕ್ಸಾಂಪಲ್ IT ಅಂತರದ್ದು ಏನಾದರೂ ರೇಡ್ ಆಗಿತ್ತಾ? ಅದು ಫಸ್ಟ್ ಟೈಮ್ ರೇಡ್ ಆಗಿರೋದಾ? ಮಮತಾ, ಪ್ರಮುಖವಾಗಿ ಬೆಳಗಾವಿಯ 2 ಭ್ರಷ್ಟ ಅಧಿಕಾರಿಗಳ ಮನೆಯ ಮೇಲೆ ಬೆಳಗ್ಗೆ SP ಹನುಮಂತರಾವ್ ನೇತೃತ್ವದಲ್ಲಿ ರೇಡ್ ಆಗಿರುವಂಥದ್ದು. ಬೆಳಗಾವಿಯ ಏನು ಅನಗೋಳದ ಏನು ನಾಥ್ಪೈ ನಗರದ ಇಲ್ಲಿ ಏನು ಸಬ್ ರಿಜಿಸ್ಟರ್ ಇದ್ದಾರೆ, ಅಂದರೆ ಪ್ರಭಾವಿ ಸಬ್ ರಿಜಿಸ್ಟರ್ ಇದ್ದಾರೆ, ಅವರ ಸಚಿನ್ ಮಂಡ್ಯದವ್ರ ಮನೆಯ ಮೇಲೆ ಒಂದು ರೇಡ್ ಆಗಿದೆ. ಮತ್ತು ಅವರ ಕಚೇರಿಯಲ್ಲೂ ಕೂಡ ಬೆಳಗ್ಗೆ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅವರ ಮಾವನ ಮನೆ, ಅದೇನು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಅವರ ಮನೆಯ ಮೇಲೂ ಕೂಡ ರೇಡ್ ಆಗಿರುವಂಥದ್ದು. ಜೊತೆಗೆ ಇನ್ನೊಂದು ಕಡೆ ಹಾರುಗಿರಿಯಲ್ಲಿ ಏನು ಸಂಜಯ್ ಅಂತೇಳಿ ಏನು ವೆಟರ್ನರಿ ಇನ್ಸ್ಪೆಕ್ಟರ್ ಅವರ ಮನೆ ಕೂಡ ರೇಡ್ ಆಗಿರೋಂಥ. ನಾವೀಗ ಬೆಳಗಾವಿ ಸಚಿನ್ ಮಂಡ್ಯದ ಮನೆ ಮುಂದೆ ಇದ್ದೀವಿ. ತಾವು ನೋಡ್ಬೋದು ಏನಂತಂದರೆ ಭಾಳಷ್ಟು ದಾಖಲಾತಿಗಳು ಸಿಕ್ಕಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಅದು FD ದಾಖಲಾತಿ ಇದೆಯಾ, ಬೇರೆ ಆಸ್ತಿ ಪ್ರಮಾಣ ಪತ್ರ ದಾಖಲಾತಿ ಇದೆಯಾ, ಮತ್ತು ಸೇಫ್ಟಿ ಲಾಕರ್ ಅಂತ ಏನು ಬ್ಯಾಂಕಲ್ಲಿ ಲಾಕರ್ಗಳನ್ನು ಮಾಡಿರ್ತಾರೆ, ಆ ಲಾಕರ್ಗಳನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ವಿ. ಸುಮಾರು ಸಂಜೆ ಹೊತ್ತಿಗೆ ಒಂದು ನಿಖರವಾದಂಥ ಮಾಹಿತಿ ಸಿಗುತ್ತೆ. ಬಹುತೇಕ ಏನಂತಾರೆ ಅಕ್ರಮ ಆಸ್ತಿ ಗಳಿಸಿರುವಂಥದ್ದು ಬಹುತೇಕ ಎಲ್ಲ ಮಾಹಿತಿಗಳು ಇರೋದ್ರಿಂದ ಖಚಿತವಾದ ಮಾಹಿತಿ ಮೇರೆಗೆ ನಾವು ರೇಡನ್ನು ಮಾಡಿದ್ವಿ ಅಂತೇಳಿ SP ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಮತ್ತು ಸಂಜೆ ಹೊತ್ತಿಗೆ ಕ್ಲಿಯರಾಗಿ ಎಲ್ಲವನ್ನು ಹೇಳ್ತೀವಿ ಅಂತೇಳಿ ಈಗಾಗಲೇ ಒಂದು ಸುಮಾರು 20 ಜನರ ತಂಡ ಒಳಗಡೆ ಪರಿಶೀಲನೆ ಮಾಡ್ತಾ ಇರೋವಂಥದ್ದು. ಮತ್ತು ಎಲ್ಲ ದಾಖಲಾತಿಗಳನ್ನು ಕೂಡ ಎಲ್ಲ ಪರಿಶೀಲನೆ ಮಾಡ್ತಾ ಇದೆ. ಸಚಿನ್ ಮಂಡ್ಯದ ಮೇಲೆ ಏನು ಆರೋಪ ಇತ್ತಂದರೆ ಭಾಳಷ್ಟು ಅಕ್ರಮ ವ್ಯವಹಾರ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ ಕಂಪ್ಲೇಂಟ್ ಕೂಡ ಇತ್ತು. ಮತ್ತು ಕಳೆದ 1 ತಿಂಗಳಿಂದ ರಿಜಿಸ್ಟರ್ ಪೋಸ್ಟಲ್ಲಿ ಅವರು ಒಂದು ಪ್ರಭಾರಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಎಷ್ಟೆಷ್ಟು ರಿಜಿಸ್ಟರ್ ಆಯಿತು, ಹೇಗೆ ಅಂತ ಎಲ್ಲವನ್ನು ಕೂಡ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಮಮತಾ. ರೈಟ್ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಬೆಂಗಳೂರು ಆಯಿತು, ಬೆಳಗಾವಿ ಆಯಿತು, ಎಲ್ಲೆಲ್ಲಿ ರೇಡ್ ಆಗಿದೆ, ಯಾವ ಅಧಿಕಾರಿಗಳ ನಿವಾಸದ ಮೇಲೆ ರೇಡ್ ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ರಿ.